ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ್ಗ RCB vs CSK is all set. RCB ಇದು ಪ್ರಾಬಬಲ್ ಪ್ರಿಡಿಕ್ಟೆಡ್ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಲಾಸ್ಟ್ ವಿಡಿಯೋ ಮಾಡಿದ್ದೆ, ಪ್ರಾಬಬ್ಲಿ ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. RCB ಮತ್ತೆ CSK ಕಂಪ್ಯಾರಿಸನ್ ವಿಡಿಯೋ ಮಾಡುವಂತ ಸುಮಾರು ಜನ ಕೇಳ್ತಾ ಇದ್ರಿ. ಸೊ RCB vs CSK ಪ್ಲೇಯಿಂಗ್ 11 ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಮಾಡುವಂತ ಸಮಯ ಈಗ ಬಂದಿದೆ. ಚೇಪಕ್ಕಲ್ಲಿ ನಾಳೆ ಆಡ್ತಾ ಇದ್ದಾರೆ ನಮ್ಮ RCB CSK ಒಟ್ಟಿಗೆ. ಸೊ RCB ದಂತೂ ನೋಡಿರ್ತೀರ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಏನಂತ ಏನು ಡಿಫ್ರೆನ್ಸ್ ಏನಿಲ್ಲ. ಇದು ಕ್ರಿಕ್ ಟ್ರ್ಯಾಕರ್ ಅವರ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಪ್ರಿಡಿಕ್ಟೆಡ್ ಸ್ಟ್ರಾಂಗೆಸ್ಟ್ ಪ್ರಿಡಿಕ್ಟೆಡ್ ಪ್ಲೇಯಿಂಗ್ 11 ನಂಗೂ ಕೂಡ ಇದೆ ಸ್ಟ್ರಾಂಗೆಸ್ಟ್ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಇದನ್ನ ಹಾಕೊಂಡಿದ್ದೀನಿ. CSK ಕೂಡ ಪ್ರಾಬ್ಲಿ ಇದೆ ಪ್ಲೇಯಿಂಗ್ 11 ಇರುವಂತ ಸಾಧ್ಯತೆ ಹೇಳ್ತಾ ಇದ್ದೀನಿ. RCB ಅಷ್ಟೇ, ಜೊತೆಗೆ ಇವ್ರದ್ದು ಕೂಡ ಅಷ್ಟೇ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಇರುವಂತ ಸಾಧ್ಯತೆ ಇದೆ ಅಂತ ಅನ್ಕೊಂಡಿದ್ದೀನಿ. ನಮ್ಮ RCB ಫಸ್ಟ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ 11 ಏನ್ ಹೇಳಿದೆ ಅದೇ ಸೇಮ್ ಸಿಮಿಲರ್ ಆಗಿದೆ. ಮಯಾಂಕ್ ಡಾಗರ್ ಅವ್ರ ಜಾಗದಲ್ಲಿ ಕರಣ್ ಶರ್ಮಾ ಅವ್ರು ಹಾಕೊಂಡಿದ್ದಾರೆ ಅಷ್ಟೇ. ಇಲ್ಲಿ ಏನು ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ, ಅಷ್ಟೊಂದೇನು ಮ್ಯಾಟ್ರ್ ಕೂಡ ಆಗೋದಿಲ್ಲ. ಮಯಾಂಕ್ ಡಾಗರ್ ಆಡಿದ್ರು ಕೂಡ ಅದೇ ಡಿಫ್ರೆನ್ಸ್ ಮಾಡ್ತಾರೆ ಅನ್ಸುತ್ತೆ, ಕರಣ್ ಶರ್ಮಾ ಆಡಿದ್ರು ಕೂಡ ಅದೇ ಡಿಫ್ರೆನ್ಸ್ ಮಾಡ್ತಾರೆ ಅನ್ಸುತ್ತೆ, ಗೊತ್ತಿಲ್ಲ. ನಾನು ಇವಾಗ ಒಬ್ಬ ಪ್ಲೇಯರ್ನ ಅಂಡರ್ ಎಸ್ಟಿಮೇಟ್ ಮಾಡಿದೆ ಅಂತ ಹೇಳಕ್ ಹೋಗ್ಬಿಡಿ. ಆಮೇಲೆ ಏನು ಗುರು ನೀನು ಕರಣ್ ಶರ್ಮಾ ಅಂಡರ್ ಎಸ್ಟಿಮೇಟ್ ಮಾಡ್ತೀಯಾ, ಮಯಾಂಕ್ ಡಾಗರ್ನ ಅಂಡರ್ ಎಸ್ಟಿಮೇಟ್ ಮಾಡ್ತೀಯಾ, ಅವರ ಮ್ಯಾಚ್ ವಿನ್ನರ್ ಗೇಮ್ ಚೇಂಜರ್ ಎಲ್ಲ ಆಗ್ಬೋದು ಗೊತ್ತಾ ನಿನಗೆ ಅಂತ ಹೇಳಕ್ ಬರಬೇಡಿ. ಸೊ ಅವರು ಸ್ಪಿನ್ನರೇ, ಇವರು ಸ್ಪಿನ್ನರ್ನೇ, ಬಟ್ ಇವರೇ ಡಿಫ್ರೆಂಟ್ ಕೈಂಡ್ ಆಫ್ ಸ್ಪಿನ್ನರು, ಅವರೇ ಒಂದು ಸ್ವಲ್ಪ ಡಿಫ್ರೆಂಟ್ ಕೈಂಡ್ ಆಫ್ ಸ್ಪಿನ್ನರ್, ಅದು ಗೊತ್ತು ನನಗೆ. ಬಟ್ ಆದ್ರೂ ಕೂಡ ಇವಾಗ ಸ್ಪಿನ್ನರ್ಸ್ ಬಗ್ಗೆ ಏನು ಜಾಸ್ತಿ ಮಾತಾಡೋಕೆ ಹೋಗೋದು. ಟೀಮ್ನ ನೋಡಿ RCBದು ಫಸ್ಟ್ ಪ್ಲೇಯಿಂಗ್ 11 ನೋಡಿ ಯಾವ ಥರ ಇದೆ ಅಂತ. ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಇದು ಅಂತ ನಾನು ಅನ್ಕೊಂಡಿದ್ದೀನಿ. ಮಯಾಂಕ್ ಡಾಗರ್ ಆದ್ರೂ ಆಡ್ಬೋದು ಅಥವಾ ಕರಣ್ ಶರ್ಮನ್ ಆದ್ರೂ ಆಡ್ಬೋದು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಮನೋಜ್ ಬಾಂಡ್ಗೆ, ಸುಯಾಶ್ ಪ್ರಭುದೇಸಾಯಿ, ಜರಾವತ್ ಇನ್ನ ಸುಮಾರು ಇದ್ದಾರೆ, ಯಾರನ್ನ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ನಾನು RCB ಪ್ಲೇಯಿಂಗ್ 11 ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ RCB ಪ್ಲೇಯಿಂಗ್ 11 ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಎಲ್ಲ. ಸೊ ನೋಡ್ತೀರಾ ಅಂತ ಹೋಪ್ಫುಲಿ ಅನ್ಕೊಂಡಿದ್ದೀನಿ. CSK ಪ್ಲೇಯಿಂಗ್ 11 ಬಗ್ಗೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಯಾಕಂದ್ರೆ CSK ಪ್ಲೇಯಿಂಗ್ 11 ಬಗ್ಗೆ ಡಿಸ್ಕಸ್ ಮಾಡಿಲ್ಲ. CSK ಡಿಸ್ಪ್ಲೇ ಮಾಡಿ ನೋಡಿರ್ಬೋದು. ಸ್ಟ್ರಾಂಗೆಸ್ಟ್ ಪ್ರಿಡಿಕ್ಟೆಡ್ ಪ್ರಾಬಬಲ್ ಪ್ಲೇಯಿಂಗ್ 11 ಚೆನ್ನೈಯಲ್ಲಿ ಚೇಪಕ್ಕಲ್ಲಿ ಆಡ್ತಾ ಇರೋದ್ರಿಂದ ಇಲ್ಲಿ ಸ್ಪಿನ್ನರ್ಸ್ ಗಳ ಹಾವಳಿ ಅಂತೂ MS ಧೋನಿ ಅಂತೂ ಹಿಟ್ಟೇ ಇಡ್ತಾರೆ. ಇಲ್ಲಿ ಮೋಯಿನ್ ಅಲಿ ಅವರು ಸ್ಪಿನ್ನರ್ ಆಗಿರ್ತಾರೆ, ಆಮೇಲೆ ನನ್ನ ಪ್ರಕಾರ ತೀಕ್ಷಣ ಅವರು ಇರ್ತಾರೆ, 100% ಇರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ರವೀಂದ್ರ ಜಡೇಜಾ 100% ಇದ್ದೇ ಇರ್ತಾರೆ. ಈ 3 ಜನ ಮೈನ್ ಸ್ಪಿನ್ನರ್ ಆಗಿ ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ, ಕಾಟ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನಮ್ಮ RCBಗೆ. ಸೊ ಋತುರಾಜ್ ಗಾಯಕ್ವಾಡ್ ಜೊತೆಗೆ ಇಲ್ಲಿ ಡೆವಾನ್ ಕಾನ್ವೆ ಇಲ್ಲೇ ಇರೋದ್ರಿಂದ ರಚಿನ್ ರವೀಂದ್ರ ಅವರು ಇಲ್ಲಿ ಓಪನಿಂಗ್ ಬರಬೇಕು. ಇನ್ಎಕ್ಸ್ಪೀರಿಯನ್ಸ್ ಇದೆ, ಏನು ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಫಾರ್ ದ ಫಸ್ಟ್ ಟೈಮ್ ಅವರು IPL ಆಡ್ತಾ ಇದ್ದಾರೆ. ಸೊ ಅದರಿಂದ ಸ್ವಲ್ಪ ಇನ್ಎಕ್ಸ್ಪೀರಿಯನ್ಸ್ ಇರ್ಬೋದು, ಬಟ್ ಆದ್ರೂ ಅದನ್ನ ಮ್ಯಾಚ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ವರ್ಲ್ಡ್ ಕಪ್ ಅಲ್ಲಿ ಏನಾದ್ರು ಅದನ್ನ ಮ್ಯಾಚ್ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ. ಮೋಯಿನ್ ಅಲಿ ನಂಬರ್ 3 ಬರ್ಬೋದು, ಅಥವಾ ಯಾವ ಪೊಸಿಷನ್ ಕೊಡ್ತಾರೆ ಅಂತ ಗೊತ್ತಿಲ್ಲ. ಶಿವಮ್ ದುಬೆ ಇದ್ದಾರೆ, ಒಟ್ನಲ್ಲಿ ಒಂಥರ ಮಸ್ತ್ ಪರ್ಫಾರ್ಮೆನ್ಸ್ ಅಂತೂ ಕೊಟ್ಟರು ಲಾಸ್ಟ್ ಇಯರ್. ಶಿವಮ್ ದುಬೆ ಆಗಿರ್ಬೋದು, ಡ್ಯಾರಲ್ ಮಿಚೆಲ್ ಅಂತೂ ಸಿಕ್ಕಾಪಟ್ಟೆ ಸೈಕ್ ಫಾರ್ಮ್ ಅಲ್ಲಿ ಕಾಣಿಸ್ತಾ ಇದ್ದಾರೆ ಈ ಕ್ಯಾಲೆಂಡರ್ ಇಯರ್ ಅಲ್ಲಂತೂ. ಅಜ್ಜಿ ಇವ್ರ ತರ ಪ್ಲೇಯರ್ ಇಲ್ಲ ಗುರು, ಎಲ್ಲ ಅಕ್ರಾಸ್ ಆಲ್ ಫಾರ್ಮೆಟ್ಸ್ ಮಸ್ತಾಗಿ ಆಡ್ತಾರೆ. ಎಸ್ಪೆಷಲಿ ವೈಟ್ ಬಾಲ್ ಫಾರ್ಮೆಟ್ ಅಂತ ಬಂದಾಗ ODI ಆಗಿರಲಿ T20s ಆಗಿರಲಿ ಮಸ್ತ್ ಫಾರ್ಮ್ ಅಲ್ಲಿ ಇದ್ದಾರೆ. ಸೊ ಅದೊಂದು ಖುಷಿ ವಿಚಾರ CSKಗೆ. ರವೀಂದ್ರ ಜಡೇಜಾ ಬಗ್ಗೆ ಕೇಳಂಗೇನೆ ಇಲ್ಲ, ಟೂರ್ನಮೆಂಟ್ನೇ ಗೆಲ್ಸೋಂತ ಪ್ಲೇಯರ್ ರವೀಂದ್ರ ಜಡೇಜಾ. ಲಾಸ್ಟ್ ಟೈಮ್ ಏನ್ ಮಾಡ್ರು ಫೈನಲ್ ಅಂತ ಗೊತ್ತಿರೋದ್ರೆ. ಆಮೇಲೆ MS ಧೋನಿ ಆಬ್ವಿಯಸ್ಲಿ ಇರಬೇಕು, ದೀಪಕ್ ಚಾರ್, ಶಾರ್ದುಲ್ ಠಾಕೂರ್, ಈ ಒಂದು ಕಾಂಬಿನೇಷನ್ ನೋಡಿ ಸಿಕ್ಕಾಪಟ್ಟೆ ವರ್ಷಗಳಾಗೋಗ್ಬಿಟ್ಟಿದೆ CSKಲಿ. ಸೊ ಮತ್ತೆ ಈ ಕಾಂಬಿನೇಷನ್ ನೋಡೋದಕ್ಕೆ ಸಿಗ್ತಾ ಇದೆ. ಮಹೇಶ್ ದೀಕ್ಷಾಂತ್, ಮುಖೇಶ್ ಚೌಧರಿ, ಒಂಥರ ಸ್ವಿಂಗ್ ಚೆನ್ನಾಗಿ ಮಾಡುವಂತ ಬೌಲರ್ಸ್ಗಳೆಲ್ಲ ಇದ್ದಾರೆ ಅಂತ ಹೇಳ್ಬೇಕು. ಇವರ ಕಡೆ ನಮ್ಮ ಕಡೆ ಏನಿಲ್ಲ ಅಂತ ಅಲ್ಲ. ಸೊ ನಮ್ಮ 11ಗೂ ಇವರ 11ಗೂ ಕಂಪ್ಯಾರಿಸನ್ಗೆ ಅಂತ ಇಳಿತು ಅಂತ ಅಂದಾಗ ಇವ್ರದ್ದು ಕೂಡ ಒಂಥರ ಹೆವಿ ಆಗಿದೆ. ಬ್ಯಾಟಿಂಗ್ ಡೆಪ್ತು ಹೆವಿ ಆಗಿದೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ನಮ್ದು ಬ್ಯಾಟಿಂಗ್ ಡೆಪ್ತ್ ಇದೆ, ಬಟ್ ಆದ್ರೂ ಏನೋ ಒಂಥರ ಅಲ್ಲಿ ಮಧ್ಯದಲ್ಲಿ ನಂಬರ್ 6 ಸ್ಲಾಟ್ ಏನಿದೆ, ಆ ನಂಬರ್ 6 ಸ್ಲಾಟ್ ಸ್ವಲ್ಪ ಏನೋ ಅಲ್ಲಿ ಇಲ್ಲಿ ಅಂತ ಅನ್ಸುತ್ತೆ. ಇವ್ರದ್ದು ಆ ಥರ ಏನು ಅನ್ಸಲ್ಲ, ಒಂಥರ ಕಂಪ್ಲೀಟ್ ಆಗಿ ಇಲ್ಲ, ಒಂಥರ ಟ್ರ್ಯಾಕ್ ಅಲ್ಲೇ ಇದೆ ಅಂತ ಅನ್ಸುತ್ತೆ. ಆ ಒಂದು 6 ಸ್ಲಾಟ್ ಅಲ್ಲಿ ಏನಂತ ಇವ್ರಿಗೆ ಒಂಥರ ಡಿಪ್ ಬೀಳುತ್ತೆ ಅಂತ ಏನಂತ ಅನ್ನಿಸ್ತಿಲ್ಲ. ನಮ್ದ್ರಲ್ಲಿ 6th ಸ್ಲಾಟ್ ಅಲ್ಲಿ ಡಿಪ್ ಬೀಳಬಹುದು ಅಂತ ಒಂದೊಂದು ಮ್ಯಾಚ್ ಅನ್ಸುತ್ತೆ, ಒಂದೊಂದು ಮ್ಯಾಚ್ ಮೇಲೆ ಹೋಗುತ್ತೆ, ಒಂದೊಂದು ಮ್ಯಾಚ್ ಕೆಳಗಡೆ ಬರುತ್ತೆ, ಆ ಥರ ಆಗ್ತಿರ್ತಾರೆ ನಂಬರ್ 6th ಸ್ಲಾಟು. ಸೊ ಅದೊಂದು ಸ್ವಲ್ಪ ಅದೊಂದು ಬಿಡ್ತು ಅಂದರೆ ನನ್ನ ಪ್ರಕಾರ, ಅಂದರೆ 6th ಸ್ಲಾಟ್ ಇಲ್ಲಿ ಕೆಮ್ರಾನ್ ಗ್ರೀನ್ ಇದ್ದಾರೆ. ನನ್ನ ಪ್ರಕಾರ ಕೆಮ್ರಾನ್ ಗ್ರೀನ್ ಸ್ವಲ್ಪ ಪ್ರಮೋಟ್ ಆಗ್ತಾರೆ ಮೇಲ್ಗಡೆ. ಮಹಿಪಾಲ್ ಉಮ್ರಾ ನಂಬರ್ 6th ಸ್ಲಾಟ್ ಅಂತ ನಾನು ಹೇಳಿದ್ದು, ಅದನ್ನ ನೋಡ್ಕೊಂಡು ಹೇಳ್ತಾ ಇರೋದು. ಇಲ್ಲಿ ಕೆಮ್ರಾನ್ ಗ್ರೀನ್ ಇಟ್ಕಾಡೋದಿಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಕೆಮ್ರಾನ್ ಗ್ರೀನ್ ಮೇಲೆ ಓವರ್ ಎಕ್ಸ್ಪೆಕ್ಟೇಷನ್ ಅಂತೂ ಇದೆ, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ. ಸೊ 2-11 ತಗೊಂಡು ನೋಡ್ತು ಅಂದರೆ ಟಾಪ್ ಹೆವಿ ಆಗಿನೇ ಕಾಣಿಸ್ತಾ ಇದೆ ಎರಡು ಕಡೆನೂ ಕೂಡ. ಬ್ಯಾಟಿಂಗ್ ಬಗ್ಗೆ ಅನ್ಡೌಟೆಡ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ನಮ್ಮ RCBನೂ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ, ಚೆನ್ನೈ ಸೂಪರ್ ಕಿಂಗ್ಸು ಕೂಡ ಮಸ್ತಾಗಿ ಕಾಣಿಸಿದೆ. ಬಟ್ ನಮ್ಮ RCBಗೆ ಏನು ಅಂತಂದ್ರೆ ಬ್ಯಾಟಿಂಗ್ ಡೆಪ್ತು ಇಲ್ಲಿ ನೋಡಿ, ದೀಪಕ್ ಚಾರ್ ಆಗಿರಲಿ, ಶಾರ್ದುಲ್ ಠಾಕೂರ್ ಆಗಿರಲಿ, ಬ್ಯಾಟಿಂಗ್ ಕೇಪಬಿಲಿಟಿ ಇದೆ, 6 ಹೊಡೆಯುವಂಥ ಎಬಿಲಿಟಿ ಇದೆ, ಮ್ಯಾಚ್ನ ಮುಗಿಸುವಂಥ ಎಬಿಲಿಟಿ ಇದೆ ಡೌನ್ ದ ಆರ್ಡರ್ಲಿ ಬಂದ್ಬಿಟ್ಟು. ಸೊ ನಮಗೆ ಇಲ್ಲಿ ಬ್ಯಾಟಿಂಗ್ ಡೆಪ್ತು ಇವತ್ತು ಅಂದರೆ ಕರಣ್ ಶರ್ಮಾ ಅಥವಾ ಮಯಾಂಕ್ ಡಾಗರ್ ಅಥವಾ ಲೋಕಿ ಫರ್ಗ್ಯೂಸನ್ ಇವರೆಲ್ಲ ಬಂದ್ಬಿಡ್ತಾರೆ, ಮೊಹಮ್ಮದ್ ಸಿರಾಜ್ ಎಲ್ಲ ಬಂದ್ಬಿಡ್ತಾರೆ. ಆದ್ರಿಂದ ಇವ್ರದ್ದು ಸಿಕ್ಕಾಪಟ್ಟೆ ಸೈಕ್ ಆಗಿದೆ ಅಂತ ಹೇಳ್ಬೇಕು. CSK ಏನ್ ಗುರು ಈ ಪಾರ್ಟಿ ಒಗಳು ಕಟ್ಟಕ್ಕೆ ಏರಿಸ್ತಿದ್ಯಾ ಅಂತಂದ್ರೆ ಅದು
ನಿಮ್ಗೆ ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ. ದೀಪಕ್ ಚಾರು ಕೂಡ ಬ್ಯಾಟಿಂಗ್ ಕೆಪಬಿಲಿಟಿ ಚೆನ್ನಾಗಿದೆ, ಶಾರ್ದುಲ್ ಠಾಕೂರ್ ಕೂಡ ಮಸ್ತಾಗಿ ಆಡ್ತಾರೆ ಅಂತ ನಿಮಗೆ ಗೊತ್ತಿರುವಂಥ ವಿಚಾರ. IPL ಕೂಡ ಪ್ರೂವ್ ಮಾಡಿದರೆ ಕೆಲವೊಂದು ಮ್ಯಾಚ್ಗಳಲ್ಲಿ ಶಾರ್ದುಲ್ ಠಾಕೂರ್ KKR ಯಾವ ಥರ ಒಂದು ಬ್ಲಾಸ್ಟ್ನ ಕೊಟ್ಟರು ಅದು ಯಾರು ಕೂಡ ಮರೆಯೋದಕ್ಕಾಗಲ್ಲ. ಅದು ಒಂದೇ ಮ್ಯಾಚ್ ಆಗಿರ್ಬೋದು, ಬಟ್ ಆದರೂ ಕೂಡ ಯಾರು ಮರೆಯೋಕ್ಕಾಗೋದಿಲ್ಲ. ಎಬಿಲಿಟಿ ಅಂತೂ ಪಕ್ಕಾ ಇದೆ ಗುರು ಈ ಬ್ಯಾಟ್ರಿ. ಒಂಥರ ಮೋರ್ ಆಫ್ ಎ ಆಲ್ರೌಂಡರ್ ಅಂತಲೇ ಹೇಳಬೇಕು. ನಾನು ಬರೀ ಬೌಲರ್ಸ್ಗಳಂತ ಕನ್ಸಿಡರ್ ಮಾಡ್ತಿಲ್ಲ ಶಾರ್ದುಲ್ ಠಾಕೂರ್ನ ಜೊತೆಗೆ ದೀಪಕ್ ಚಾರ್ನ. ಇಲ್ಲಿ ತೀಕ್ಷಣ ಮತ್ತು ಮುಖೇಶ್ ಚೌಧರಿ ಇಬ್ಬರನ್ನ ಬಿಡ್ತು ಅಂದರೆ ಇನ್ನೆಲ್ಲರೂ ಒಂಥರ ಬ್ಯಾಟಿಂಗ್ ಕೇಪಬಿಲಿಟಿ ಇರೋ ಅಂಥವ್ರನ್ನ, ಕೇಪಬಿಲಿಟಿ ಅಲ್ಲ ಬ್ಯಾಟಿಂಗ್ ಸಖತ್ತಾಗಿ ಆಡೋ ಅಂಥವ್ರೆ ಅಂತಲೇ ಹೇಳ್ತೀನಿ. ಬೌಲಿಂಗ್ ವಿಚಾರಕ್ಕೆ ಬಂತಂದ್ರು ಅಷ್ಟೇ ಮಗ, ನಾನು RCB ಫ್ಯಾನ್ ಆಗಿರ್ಬೋದು, ನೋಡ್ತು ಅಂದರೆ ಶಿಸ್ತಾಗಿ ನೋಡ್ತು ಅಂತಂದ್ರೆ ಕೂತ್ಕೊಂಡು. ಬೌಲಿಂಗ್ ವಿಚಾರಕ್ಕೆ ಬಂತಂದ್ರೆ ಒಂಥರ ಸ್ವಲ್ಪ ಮೇಲ್ಗಡೆ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಮೋರ್ ಆಫ್ ಎ ಸ್ಪಿನ್ನಿಂಗ್ ಟ್ರ್ಯಾಕು ಚೇಪಕ್ಕು. ಸ್ಪಿನ್ನರ್ಸ್ಗಳು ಇಲ್ಲಿ ಒಂಥರ ಎಕ್ಸ್ಪೀರಿಯನ್ಸ್ ಇರುವಂಥ ಸ್ಪಿನ್ನರ್ಸ್ಗಳು ಸಿಕ್ಕಾಪಟ್ಟೆ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ಅಲ್ಲಿ ಅವನು ಚೇಪಕ್ ಸ್ಟೇಡಿಯಂ ಅಲ್ಲಿ ವಿಕೆಟ್ಸ್ ಎತ್ತಿರೋ RCB ಮೇಲೆ ವಿಕೆಟ್ಸ್ ಎತ್ತಿ ಹಾವಳಿ ಕೊಟ್ಟಿರುವಂಥ ಸ್ಪಿನ್ನರ್ಸ್ಗಳು ಸುಮಾರು ಜನ ಇದ್ದಾರೆ. ಜಡೇಜಾ ಇದ್ದಾರೆ, ಮೊಯಿನ್ ಅಲಿ ಇದ್ದಾರೆ, ಕಾಟಾ ಕೊಟ್ಟು ಇಕ್ಬಿಟ್ಟಿದ್ರು ನಮಗೆ ಚೇಪಕ್ಕಲ್ಲಿ, ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಆದ್ರಿಂದ ತೀಕ್ಷಣ ಆಗಿರ್ಬೋದು, ಕಾಟಾ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಎಕ್ಸ್ಪೀರಿಯನ್ಸ್ ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರೋದ್ರಿಂದ, ಜೊತೆಗೆ ಎಬಿಲಿಟಿ ಕೂಡ ಚೆನ್ನಾಗಿರೋದ್ರಿಂದ, RCB ಸ್ಪಿನ್ನರ್ಸ್ಗಿಂತ ಜಾಸ್ತಿ ಎಬಿಲಿಟಿ ಇರೋದ್ರಿಂದ ಸ್ಟ್ರೈಟ್ ಅವೇ ಆನ್ ಟಾಪ್ ಅಂತ ಹೇಳ್ಬೋದು. ಬಟ್ ನಮ್ಮ RCB ಪೇಸರ್ಸ್ ಏನು ಕಮ್ಮಿ ಇಲ್ಲ. ಲೋಕಿ ಫರ್ಗ್ಯೂಸನ್, ಆಕಾಶ್ ದೀಪ್ ಮತ್ತೆ ಮೊಹಮ್ಮದ್ ಸಿರಾಜ್ ಒಂಥರ ಈಕ್ವಲಿ ಕಾಂಪೀಟ್ ಮಾಡ್ಬೋದು ಪೇಸ್ ಅಟ್ಯಾಕ್ ಅಲ್ಲಿ ಅಂತ ಅನ್ಕೊಂಡಿದ್ದೀನಿ. ಇವಾಗ ಶಾರ್ದುಲ್ ಠಾಕೂರ್ ಮತ್ತೆ ಮುಖೇಶ್ ಚೌಧರಿ ಜೊತೆಗೆ ಆಮೇಲೆ ದೀಪಕ್ ಚಾರ್ ಇವರಿಗೆ ಕಾಂಪೀಟ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಇವ್ರ ಪಕ್ಕದಲ್ಲೇ ಮಗ್ಲಗೇನೆ ನಿಂತ್ಕೊಂಡು ಒಂಥರ ಎಬಿಲಿಟಿ ಇದೆ ಅಂತ ಹೇಳ್ಬೇಕು, ಈಕ್ವಲ್ ಎಬಿಲಿಟಿ ಇದೆ ಪೇಸಲ್ಲಿ ಅಂತ ಹೇಳ್ತೀನಿ. ಬಟ್ ಸ್ಪಿನ್ನಲ್ಲಿ ಅವರು ಸಿಕ್ಕಾಪಟ್ಟೆ ಮುಂದೆ ಇದ್ದಾರೆ ಅಂತ ನನಗೆ ಯಾಕೋ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. ಬೌಲಿಂಗ್ ಅಟ್ಯಾಕ್ ನನ್ನ ಪ್ರಕಾರ ಆಲ್ ಓವರ್ ನೋಡ್ತು ಅಂದರೆ CSK ಸ್ವಲ್ಪ ಮೇಲ್ಗಡೆ ಕಾಣಿಸುತ್ತೆ. ಯಾಕಂದರೆ ಅವರ ಸ್ಪಿನ್ ಆಪ್ಷನ್ಸು ಸಾಕಾಗಿರೋದ್ರಿಂದ. ಅಲ್ಟಿಮೇಟ್ಲಿ ಇವೆಲ್ಲ ಮ್ಯಾಟ್ರಿಗೆ ಬರಲ್ಲ ಗುರು. ಯಾರ್ದು ಸ್ಟ್ರಾಂಗ್ ಆಗಿ ಕಾಣಿಸಿದೆ ಆನ್ ಪೇಪರ್ ಆದರೂ ಮ್ಯಾಟ್ರಿಗೆ ಬರೋದಿಲ್ಲ. ಅಲ್ಲಿ ಮ್ಯಾಚಲ್ಲಿ ಯಾರು ಡೆಲಿವರ್ ಮಾಡ್ತಾರೆ ಅನ್ನೋದನ್ನ ಮ್ಯಾಟ್ರಿಗೆ ಬರೋದು ಮಗ. ಆನ್ ಪೇಪರ್ ನೋಡ್ತು ಅಂದರೆ CSK ಅನ್ಡೌಟೆಡ್ಲಿ ಸ್ಟ್ರಾಂಗ್ ಆಗಂತೂ ಖಂಡಿತ ಕಾಣಿಸುತ್ತೆ. ಎಲ್ಲ ಒಂದು ಆಪ್ಷನ್ಸು ಕೂಡ ಅವರಿಗೆ ಇದೆ. ಬ್ಯಾಟಿಂಗ್ ಬೇರೆ ಸೈಕ್ ಆಗಿದೆ, ಬೌಲಿಂಗಲ್ಲೂ ಕೂಡ ನಮಗಿನ್ನ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದಾರೆ. ಆದ್ರಿಂದ ಆನ್ ಪೇಪರ್ ಅಂತೂ CSK ನನ್ನ ಪ್ರಕಾರ ಹಾನೆಸ್ಟ್ ಆಗಿ ಹೇಳ್ತು ಅಂದರೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದಾರೆ. RCB ಸ್ವಲ್ಪ ಏನು ವೀಕ್ ಅಂತ ಹೇಳ್ತಿಲ್ಲ, ನಾನು ಸ್ವಲ್ಪ ಕೆಳಗಡೆ ಕಾಣಿಸ್ತಿದ್ರೆ ಅಷ್ಟೇ. ಅದೇ ಹೇಳಿದ್ನಲ್ಲ, ಯಾರು ಡೆಲಿವರ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಂತ. CSKಗೆ ಏನಾದ್ರು ವಿಕೆಟೇ ಎತ್ತಕ್ಕೆ ಬಿಟ್ಟಿಲ್ಲ ಅಂತಂದರೆ, ಇನ್ ಕೇಸ್ ನಮ್ಮ RCB ಅವರು ಏನಾದರೂ ಓಪನಿಂಗ್ ಪಾರ್ಟ್ನರ್ಶಿಪ್ ಏನೋ ಸೈಕಾಗಿ ಬಂತು ಅಂತಂದರೆ, ಅವಾಗ ಛಿದ್ರ ಆಗೋಗ್ಬಿಟ್ರು CSK ಅವರು ಅಂತಂದರೆ ಅದು ಬೇರೆ ಕಥೆನೇ ಇರುತ್ತೆ ಅವಾಗ. ಸೊ ಆ ಥರ ಕೂಡ ಮಾಡಬಹುದು. CSK ವಿಕೆಟ್ಸ್ಗಳು ನಮ್ಮ RCB ಪೇಸರ್ಸ್ ಇದಾರಲ್ಲ, ಎಕ್ಸ್ಪೆಕ್ಟೇಷನ್ ಪೇಸರ್ಸ್ ಮಾತ್ರ ಅಲ್ಲ, ಬೌಲರ್ಸ್ ಎಲ್ಲರೂ ಇದಾರಲ್ಲ, ಎಕ್ಸ್ಪೆಕ್ಟೇಷನ್ ಒಂಥರ ಅಂಡರ್ ರೇಟೆಡ್ ಬೌಲರ್ಸ್ ಇವಾಗ ಆಗಿದ್ದಾರೆ ನಮ್ಮ RCB ಬೌಲರ್ಸ್ಗಳು. ಎಕ್ಸ್ಪೆಕ್ಟೇಷನ್ ಅಷ್ಟಿಲ್ಲ ನಮ್ಮ RCB ಬೌಲರ್ಸ್ ಮೇಲೆ. ಇವರಾದ್ರೂ ಟಕ ನಂಗೆ ವಿಕೆಟ್ಸ್ ಎತ್ಬಿಡ್ತು CSK ಬ್ಯಾಟರ್ಸ್ಗಳು ಅಂತಂದ್ರೆ, ಅವಾಗ ಅವನ ಅಜ್ಜಿ ನೆಕ್ಸ್ಟ್ ಲೆವೆಲ್ ಇರುತ್ತೆ ಗುರು. ಆನ್ ಪೇಪರ್ ಇರೋದಕ್ಕೂ ಅಲ್ಲಿ ಆನ್ ಫೀಲ್ಡ್ ಅಲ್ಲಿ ಆಡೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇರುತ್ತೆ. ಬಟ್ ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ RCB ಸ್ವಲ್ಪ ಡೌನ್ ಕಾಣಿಸ್ತಿದೆ CSKಗಿಂತ. ನೀವು ಬೈಬೋದು ನನಗೆ, ಇನ್ನೂ ಒಂದು ಹೇಳ್ಬೋದು, ನಿಮಗೂ ಕೂಡ ಅನ್ಸಿರುತ್ತೆ. ನಾನು ಹಾನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಹಾನೆಸ್ಟ್ ಅಭಿಪ್ರಾಯನ. ನೋಡೋಣ ಮ್ಯಾಚ್ ಏನಾಗುತ್ತೆ ಅಂತ. ಆನ್ ಪೇಪರ್ ಇರೋದು ಮ್ಯಾಟ್ರ್ ಆಗಲ್ಲ, ಅಲ್ಲಿ ಡೆಲಿವರ್ ಮಾಡೋದನ್ನೇ ಮ್ಯಾಟ್ರ್ ಆಗೋದು ಅಲ್ಟಿಮೇಟ್ಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಬಾ.